ಭಗವದ್ಗೀತೆ ತಾಯೆದೆಯ ಹಾಲಿನಂತೆ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಭಗವದ್ಗೀತೆ ಅಭಿಯಾನ 2024 ಹಾಲನ್ನ ಕುಡಿದು ಆರೋಗ್ಯ ಭಗವದ್ಗೀತೆ ಎಂಬ ತಾಯಿಯ ಹಾಲನ್ನ ಎಲ್ಲರೂ ಕುಡಿಸಿ ಸಮಾಜವನ್ನ ಸದೃಢವಾಗಿಸಿ ಎಂದು ಶಿರಸಿ ಸೋಂದಾ ಸ್ವರ್ಣವಲ್ಲಿ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಹೇಳಿದರು. ಅವರು ರವಿವಾರ ಪಟ್ಟಣದ ಶ್ರೀ ರಾಘವೇಂದ್ರ ಮಠದ ಮಂಗಲ ಕಾರ್ಯಾಲಯದಲ್ಲಿ ಭಗವದ್ಗೀತೆ ಅಭಿಯಾನ 2024 ಮುದ್ದೇಬಿಹಾಳ ತಾಲೂಕಾ ಭಗವದ್ಗೀತೆ ಅಭಿಯಾನ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ನಡೆದ ಭಗವದ್ಗೀತೆ ಪಠಣ ಮತ್ತು ವಿಶೇಷ ಉಪನ್ಯಾಸ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದರು. ಭಗವಂತನ ಆಕಾರ ಬಗ್ಗೆ ಚರ್ಚೆ ನಡೆಯುತ್ತದೆ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ತಾನು ಮನುಷ್ಯನಾಗಿ ಶರೀರ ಧರಿಸಿ ಬಂದವನೆಂದು ತಿಳಿದು ಅನುಮಾನಿಸುತ್ತಾರೆ. ನನ್ನ ಮೂಲ ಸ್ವರೂಪದ ಬಗ್ಗೆ ಮನುಷ್ಯರಿಗೆ ತಿಳುವಳಿಕೆ ಇಲ್ಲ. ನಾನು ಬೇಕಾದ ಶರೀರ ಆಕಾರ ಧರಿಸಿ ಬರಬಲ್ಲೆವೆಂದು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಇತರೆ ಮತಧರ್ಮದಲ್ಲಿ ದೇವರು ಒಬ್ಬನೇ, ಆದರೆ ಸನಾತನದಲ್ಲಿ ಮುಕ್ಕೋಟಿ ದೇವರು ಇದ್ದಾರೆಂದು ಟೀಕೆ ಬರುತ್ತದೆ. ಆದರೆ ಎಲ್ಲ ದೇವರ ಉಪಾಸನೆ ಪೂಜೆಯು ಒಬ್ಬ ದೇವರಿಗೆ ಸಲ್ಲುತ್ತದೆ ಎಂದು ಭಗವದ್ಗೀತೆಯಿಂದ ತಿಳಿದು ಬರುತ್ತದೆ ಎಂದರು. ಬಸವಣ್ಣನ ಮಾತನ್ನ ನೀವೆಲ್ಲ ಸಾಕಷ್ಟು ಕೇಳಿದ್ರೆ ಅವನ್ನ ಕೇಳಿದೀವಿ. ನಮಗೆಲ್ಲರೂ ತಾಯಿ ಹಾಲಿದ್ದ ಹಾಗೆ ಇವತ್ತು ಕಲಬೆರಕೆ ಹಾಲು ಕೊಟ್ಟು ಸಾಕಷ್ಟು ಆರೋಗ್ಯ ಹಾಕಿಕೊಂಡಿದ್ದೀವಿ. ಅದಕ್ಕಾಗಿ ಈ ಭಗವಂತ ಕೊಟ್ಟ ಹಾಲು ನಾವೆಲ್ಲ ಕುಡಿಬೇಕು. ಆಗಲೇ ಚನ್ನವೀರ ಶಿವಾಚಾರ್ಯ ಸ್ವಾಮಿ ಹೇಳಿದ್ರು, ಎಡಪಂಥೀಯ ವಿಷಯಗಳು ಎಲ್ಲರೂ ತುಂಬ ಇವತ್ತು ಸಮಾಜ ಸುಳಿದಾಡ್ತಾ ಇದ್ದಾರೆ ಅಂತ. ಈ ರೀತಿ ಕಲಬೆರಕೆ ಹಾಲುಗಳಿಂದ ನಮ್ಮ ಮನಸ್ಸೆಲ್ಲ ಹಾಳಾಗಿದೆ. ಶುದ್ಧ ವಿಚಾರ, ಶುದ್ಧ ಹಾಲಿನ ಮೂಲಕ ಆರೋಗ್ಯವಂತರಾಗಬೇಕಾದ ಅವಶ್ಯಕತೆ ಇದೆ. ಅದಕ್ಕಾಗಿ ಭಗವದ್ಗೀತೆ ಎಂಬ ಹಾಲನ್ನು ಎಲ್ಲರೂ ಕುಡಿಯಿರಿ, ಸಾಧ್ಯವಾದ ಕೂಡಿಸಿರಿ, ಸಮಾಜವನ್ನು ಇನ್ನಷ್ಟು ಪುಷ್ಟವನ್ನ ಮಾಡಲಿ ಅನ್ನೋದು ನಮ್ಮ ಕರ್ತವ್ಯ. ಭಗವಂತನಿಗೆ, ದೇವರಿಗೆ ಆಕಾರ ಶರೀರ ಉಂಟೋ ಇಲ್ಲವೋ ಇದ್ರ ಬಗ್ಗೆ ಇಡೀ ಜಗತ್ತಲ್ಲಿ ಚರ್ಚೆ ಆಗ್ತಾ ಇದೆ. ಒಂದಷ್ಟು ಮತಧರ್ಮದವರು ಅವನಿಗೆ ಶರೀರ ಇಲ್ಲ, ಆಕಾರ ಇಲ್ಲ, ಒಂದು ನಿರಾಕಾರ ಅಂತ ಹೇಳಿ ಹೇಳ್ತಾರೆ. ಮತ್ತೆ ಕೆಲವರು ಆಕಾರ ಉಂಟು ಅಂತ ಹೇಳೋರು ಇದ್ದಾರೆ. ಶರೀರವನ್ನು ಧರಿಸ್ಕೊಂಡು ಬಂದ್ಕೊಂಡೆ ಹೇಳ್ತಾ ಇರೋ ಮಾತಿದ್ರು. ಕೃಷ್ಣನಾಗಿ ವಸುದೇವ ದೇವಕ್ಕೆ ನಮ್ಮ ಮಗನಾಗಿ ಹುಟ್ಟಿಕೊಂಡು ಶರೀರವನ್ನು ಧರಿಸಿಕೊಂಡು ಬಂದೇ ಹೇಳ್ತಾ ಮಾತಿದ್ರು. ಏನಂತ, ನನ್ನನ್ನ ಮನುಷ್ಯ ತಿಳ್ಕೊಂಡು ಇವರೆಲ್ಲ ಅವಮಾನಿಸ್ತಾ ಇದ್ದಾರೆ, ಇವರಿಗೆ ನನ್ನ ಮೂಲ ಸ್ವರೂಪ ಗೊತ್ತಿಲ್ಲ. ಅವಮಾನಿಸ್ತಾ ಇದ್ದಾರೆ ಯಾಕೆಂತಾನೆ ಸರಿಯಾದ ತಿಳುವಳಿಕೆ ಅಲ್ಲ ಅಂತ. ಭಗವಂತನ ಕೇವಲ ಮನುಷ್ಯ ಅಂತ ಭಾವಿಸೋದು ಸರಿಯಾದ ತಿಳುವಳಿಕೆ ಅಲ್ಲ ಅಂತ ಒಂದು ಮಾಧ್ಯಮ. ಅದು ಹೇಳ್ಬೇಕಾದ ಒಂದು ಮನುಷ್ಯನಾಗಿ ಹುಡ್ಕೊಂಡೆ ಬಂದು ಹೇಳಿದ್ದಾನೆ. ಮನುಷ್ಯ ಹುಡ್ಕೊಂಡು ಬಂದಾಗ ಅದು ಹೇಳುದು ಇದೇ ಇದ್ಯಾತನ ಇದು ಮನುಷ್ಯ ಹುಡ್ಕೊಂಡು ಬಂದಿದ್ದಾನೆ ಹೇಳೋ ಮಾತಿಗೆ ಇದೇನು ಒಂದೊಂದು ತಾಳೆಗ್ತಾ ಇಲ್ವಲ್ಲ ಅಂದ್ರೆ ಅವ್ರ ಮಾತನ್ನು ತಾತ್ಪರ್ಯ ಗ್ರಹಿಸಬೇಕು. ಅವನು ಬೇಕಾದಾಗ ಶರೀರ ಧರಿಸಿ ಬರಬಲ್ಲ, ಅವನು ಬೇಕಾದಾಗ ಆಕಾರವನ್ನು ಧರಿಸಿಕೊಂಡು ಬರಬಲ್ಲ. ಭಕ್ತರ ಅನುಗ್ರಹಕ್ಕೋಸ್ಕರ ಅವನು ಆಕಾರವನ್ನು ಧರಿಸಬಲ್ಲ. ತನ್ನ ಮೂಲ ಸ್ವರೂಪದಲ್ಲಿ ಅದು ನಿರಾಕಾರ. ಆಕಾರ ಮತ್ತು ನಿರಾಕಾರಗಳ ಸಾಕಾರ ಮತ್ತು ನಿರಾಕಾರಗಳ ಬಗ್ಗೆ ಚರ್ಚೆಗೆ ಒಳ್ಳೆಯ ನಿರ್ಣಯಾತ್ಮಕವಾದ ಉತ್ತರ ಕೊಡ್ತಾರೆ, ಜಡ್ಜ್ಮೆಂಟ್ ಕೊಡ್ತಾ ಇದ್ದಾರೆ. ಹಾಗೇನೆ ದೇವರು ಒಬ್ಬರೇ ಅನೇಕವೇ, ಈ ಬಗ್ಗೆ ಕೂಡ ಚರ್ಚೆ ಇದೆ. ಹಿಂದೂ ಧರ್ಮದ ನಾವು ಅನೇಕ ದೇವರನ್ನ ಪೂಜೆ ಮಾಡ್ತೀವಿ. ಅದು ಜಗತ್ತಿನ ಬೇರೆ ಬೇರೆ ಧರ್ಮ ಸಾಮಾನ್ಯವಾಗಿ ಹೆಚ್ಚಿನವರೆಲ್ಲ ಒಂದೇ ದೇವರು ಅಂತ ಹೇಳ್ತಾ ಬಂದಿದ್ದಾರೆ. ಎಷ್ಟೋ ಸಲ ಹಿಂದೂ ಧರ್ಮದವ್ರ ಬಗ್ಗೆ ಟೀಕೆ ಕೂಡ ಬರ್ತಾರೆ. ನಿಮ್ಮಲ್ಲಿ ಒಂದೇ ದೇವರು, ನಿಮ್ಮ 3 ಕೋಟಿ ದೇವರು, ನಿಮಗೆ ನಮ್ಮನ್ನ ಒಂದೇ ದೇವರು ಸುಲಭ. ಇನ್ಯಾವುದನ್ನು ನಂಬಬೇಕು, ಬಿಡಬೇಕು ಬಂದ ನಿಮಗೆ
ಸಮಾಧಾನ ಅದೆಲ್ಲ ಇಲ್ಲ ಅಂತ ಹೇಳಿ ಗೊತ್ತಲ್ಲ. ಕೆಲವು ಸಂದರ್ಭದಲ್ಲಿ ಟೀಕೆಗಳು ಕೂಡ ಬರ್ತವೆ. ಈ ಟೀಕೆಗಳು ಕೂಡ ಭಗವದ್ಗೀತೆ ಒಳ್ಳೆ ನಿರ್ಣಯಾತ್ಮಕ ಜಡ್ಜ್ಮೆಂಟ್ ಅವ್ರು ಕೊಡ್ತಾರೆ. ಅದರ ಕೂಡ ಓದೇ ಇಲ್ಲ 2ನೇ ಅಧ್ಯಾಯದಲ್ಲಿ ಈ 2 ಕಡೆ, ಈ ಶ್ಲೋಕದಲ್ಲಿ ಮತ್ತು 7ನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ ಭಗವಂತ ಅಂತಂದ್ರೆ, ಈ ರೀತಿ ಬೇರೆ ಬೇರೆ ದೇವರ ಉಪಾಸನೆ ಕೂಡ ಮಾಡೋದು ಒಳ್ಳೆಯದೇ, ತಪ್ಪಲ್ಲ. ಆದರೆ ಎಲ್ಲರೂ ಕೂಡ ಮೂಲದಷ್ಟು ಒಂದಕ್ಕೆ ಸೇರ್ತದೆ, ಇದನ್ನು ತಿಳ್ಕೊಳ್ಳಿ. ಮಾಮೇವ ಗೋಂತೆ ಯಜಂತಿ ಅವಿಧಿ ಪೂರ್ವಕಂ. ಬೇರೆ ಬೇರೆ ದೇವರ ಪೂಜೆ ಮಾಡ್ತಕ್ಕಂತಹ ಉಪಾಸಕರಿದ್ದಾರೆ, ಭಕ್ತರಿದ್ದಾರೆ. ಅವರು ಬೇರೆ ಬೇರೆ ದೇವರ ಪೂಜೆ ಮಾಡುವುದು ಏನು ತಪ್ಪೇನ ಮಾಡಲಿ, ಆದರೆ ತಿಳ್ಕೊಳ್ಳಿ ಎಲ್ಲ ದೇವರ ಪೂಜೆನೂ ಅತ್ಯಂತ ಕಟ್ಟೆಗಳು ಹೋಗೋದು ಒಂದೇ ದೇವರಿಗೆ. ಈ ರೀತಿಯಲ್ಲಿ ಧಾರ್ಮಿಕ ಸೂಕ್ಷ್ಮಗಳನ್ನ ವೈಜ್ಞಾನಿಕ ಪರಿಹರಿಸ್ತದೆ ಭಗವದ್ಗೀತೆ. ಹಾಗೇನೆ ಭಗವದ್ಗೀತೆ ಒಂದು ಸಾಮರಸ್ಯದ ಸಾರೋಗ್ರಂಥ. ಎಷ್ಟೊಂದು ಧರ್ಮಗಳು, ಎಷ್ಟೊಂದು ಮತಗಳಿದ್ರೂ ಕೂಡ ಆ ಎಲ್ಲ ಧರ್ಮಗಳನ್ನು ಒಟ್ಟಿಗೆ ತರತಕ್ಕಂಥ ಸಾಮರ್ಥ್ಯ ಇದ್ದದ್ದು ಇಡೀ ವಿಶ್ವದಲ್ಲಿ ಭಗವದ್ಗೀತೆಗೆ ಮಾತ್ರ, ಇನ್ಯಾವುದಕ್ಕೂ ಇಲ್ಲ ಆ ಸಾಮರ್ಥ್ಯ. ಯಾಕಂದ್ರೆ ಎಲ್ಲರಿಗೂ ಅವಕಾಶ ಕೊಡ್ತದೆ. ಹಾಗಾಗಿ ಎಲ್ಲರೂ ಒಟ್ಟಿಗೆ ಕೊಡಿಸಿ ಒಂದು ಸೂತ್ರ ಬೆಸೀತದೆ. ಎಲ್ಲರೂ ಅವಕಾಶ ಇರಬೇಕು, ಆದ್ರೆ ಎಲ್ಲರೂ ಒಂದು ಅಂತ ಕಾಣಬೇಕು. ಯೂನಿಟಿ ಇನ್ ಡೈವರ್ಸಿಟಿ. ಇಂದು ಅನೇಕ ವಿದೇಶಗಳ ಶಾಲೆಗಳಲ್ಲಿ ಭಗವದ್ಗೀತೆ ಪಠ್ಯ ಹಾಗೂ ಪಠಣ ಕಡ್ಡಾಯವಾಗಿ ಮಾಡಿವೆ. ಆದರೆ ನಮ್ಮ ದೇಶದಲ್ಲಿ ಇದಕ್ಕೆ ಪರವಾನಗಿ ಬೇಕು, ಜನರಿಂದ ಒತ್ತಾಯದ ಮೂಲಕ ಬೇಕಂತೆ. ಅದಕ್ಕಾಗಿ ಈ ಅಭಿಯಾನ ಮಾಡಲಾಗುತ್ತಿದೆ. ಈ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು. ನಮ್ಮ ಮನೆ, ನಮ್ಮ ಶಾಲೆ, ನಮ್ಮ ದೇವಸ್ಥಾನಗಳಲ್ಲಿ ಭಗವದ್ಗೀತೆ ಪಠಣ ಮಾಡಬೇಕು ಎಂದರು. ವಿಶ್ವದ ಅತ್ಯಂತ ಬುದ್ಧಿವಂತರು, ಮೇಧಾವಿಗಳು ಅವರು ಕೂಡ ಭಗವದ್ಗೀತೆ ಬಿಡ್ತಾರೆ. ಕಾರಣ ಅಂತಂದ್ರೆ ಈ ವಿಷಯವಿದೆ ಅಂತ. ಒಂದು ಭಗವದ್ಗೀತೆ ನಮ್ಮ ನೆಲದಲ್ಲಿ ಹುಟ್ಟಿದೆ, ನಮ್ಮದು. ನಾವೇ ಅದನ್ನು ಓದದೇ ಇದ್ದರೆ ದೊಡ್ಡ ಅನ್ಯಾಯ. ನ್ಯೂಜಿಲೆಂಡ್ ಎನ್ನುವ ದೇಶದಲ್ಲಿ ಭಗವದ್ಗೀತೆ ಕೋರ್ಸಲ್ಲಿ ಕಡ್ಡಾಯ ಮಾಡ್ತಾರೆ ಅದು ಮಕ್ಕಳಿಗೆ. ಇನ್ನು ಬೇರೆ ಬೇರೆ ದೇಶ ಭಗವದ್ಗೀತೆ ಪಠಣ ಕಡ್ಡಾಯ ನಡೀತಾ ಇದೆ. ನಮ್ಮ ದೇಶದ ಶಾಲೆ ಅಂತ ಹೇಳಿದ್ರೆ ಪರ್ಮಿಷನ್ ತಗೋಬಾರಿ, ಸಾಕು, ಪರ್ಮಿಷನ್ ತಗೋಬಾರಿ ಅಂತ. ಈ ಒಂದು ದೃಷ್ಟಿಗೆ ಹೋಗ್ಬೇಕು. ಪ್ರಭು ಕಡಿಮೆ ಮಾತ್ರ ಪ್ರಸ್ತಾಪ ಮಾಡಿದ್ರು, ಶಾಲೆಗಳಲ್ಲಿ ಇದನ್ನ ಹೇಳ್ಕೊಳ್ಬೇಕು ಅಂತ ಹೇಳಿ. ನಮ್ಮ ಒತ್ತಾಯ ಕೂಡ ಅದೇ ಇದೆ. ಆದರೆ ಸರ್ಕಾರದ ವಿಷಯ ಹೇಳಿದಾಗ ಹೇಳ್ತಾರೆ, ನಮಗೆ ಜನಗಳ ಕಡೆಯಿಂದ ಒಂದು ಒತ್ತಾಯ ಮಾಡಬೇಕು. ಹಾಗೆ ಮಾಡಿ ಜನಗಳ ಕಡೆಯಿಂದ ಒತ್ತಾಯ ಬರಲಿಲ್ಲ ಅಂತ ಮಾಡ್ಕೊಂಡ್ರೆ ನಾನು ಆಕ್ಷೇಪಗಳು ಬರ್ತಾರೆ, ಟೀಕೆಗಳು ಬರ್ತಾರೆ, ವಿರೋಧ ಪಕ್ಷ ಆಕ್ಷೇಪ ಮಾಡ್ತಾರೆ. ನಾನೇನು ಮಾಡೋದು? ಅದೊಂದು ಸ್ಥಿತಿ ಹೌದು, ಅನಿವಾರ್ಯ ಸ್ಥಿತಿ ಹೇಳಿದ್ದಾರೆ. ಹಾಗಾಗಿ ನಾವು ಹೇಳ್ಬೇಕಾಗಿತ್ತು ಅಂದರೆ ಜನಗಳಲ್ಲಿ ಇದರ ಬಗ್ಗೆ ಅಭಿಪ್ರಾಯ ಮೂಡಿಸುವ ಕೆಲಸ ಮಾಡಬೇಕಾಗಿದೆ. ಬಹುಶಃ ಅದೇ ಭಗವದ್ಗೀತೆ ಕೆಲಸ. ನಮ್ಮ ಶಾಲೆಗಳಲ್ಲಿ, ನಮ್ಮ ದೇವಸ್ಥಾನಗಳಲ್ಲಿ, ನಮ್ಮ ಮನೆಗಳಲ್ಲಿ, ನಮ್ಮ ಎಲ್ಲ ಕಾರ್ಯಕ್ರಮಗಳ ಭಗವದ್ಗೀತೆ ಪಠಿಸ್ತಕ್ಕಂಥ ರೂಢಿ ನಾವು ತರಬೇಕು. ಅದು ತಾನಾಗೇನೆ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಸರ್ಕಾರ ಬಂದೇ ಬರ್ತದೆ. ಅದಕ್ಕಾಗಿ ಭಗವದ್ಗೀತೆಯನ್ನು ಶಾಲೆಗಳಲ್ಲಿ, ದೇವಸ್ಥಾನಗಳಲ್ಲಿ, ಮನೆಗಳಲ್ಲಿ ಹೇಳ್ತಕ್ಕಂಥ ಮೂಡಿನ ಮೊಟ್ಟ ಮೊದಲಬೇಕು. ಹೇಳ್ತಾ ಕ್ರಮೇಣ ಅರ್ಥದ ಬಗ್ಗೆ ಚಿಂತನೆ ಬಂದೇ ಬರ್ತಾರೆ. ಇವತ್ತು ಕನ್ನಡ ಪುಸ್ತಕ ಕೊಡ್ತಾರೆ, ಶಿವಾನಂದರು, ಉಮೇಶ್ ಕಾರಜೋಳವರು. ಕನ್ನಡ ಅರ್ಥ ಇರಬೇಕು, ಕನ್ನಡ ಅರ್ಥಗಳನ್ನು ಹೇಳ್ತೀವಿ. ಕಮೆಂಟ್ ಬಗ್ಗೆ ಇನ್ನಷ್ಟು ಪ್ರಶ್ನೆ ಹುಡ್ಕೊಂಡು ದೊಡ್ಡ ಗ್ರಂಥ ಹುಡ್ಕೊತೀವಿ, ಅದ್ರ ಬಗ್ಗೆ ಇನ್ನಷ್ಟು ವಿವರ ಹುಡ್ಕೊಂಡು ಹೋಗ್ತೀವಿ. ಹೀಗೆ ನಿಮ್ಮ ವಿಚಾರ ಬೆಳೀತಾ ಹೋದಾಗ ಕ್ರಮೇಣ ಆಚರಣೆ ಕೂಡ ಬರ್ತಾರೆ. ಹೆಚ್ಚು ಚಿಂತನೆ ಒಳಪಡಿಸಿದಾಗ ಆಚರಣೆ ತಾನಾಗಿ ಬರ್ತದೆ. ಹೀಗೆ ಭಗವದ್ಗೀತೆ ನಿಧಾನವಾಗಿ ನಮ್ಮ ಜೀವನದೊಳಗೆ ಹಾಸುಮುಖ ಪ್ರವೇಶ ಮಾಡ್ತದೆ. ಅದಕ್ಕಾಗಿ ಅದರ ಪಠಣವನ್ನು ಎಲ್ಲ ಕಡೆ ಮೊಟ್ಟಮೊದಲು ಮಾಡಬೇಕು. ಶಾಲೆಗಳಲ್ಲಿ ಅಭಿಯಾನ ನಡೆದಿದೆ. ಈ ಭಗವದ್ಗೀತಾ ಹೆಚ್ಚು 2 ಶಾಲೆಗಳಲ್ಲಿ ನಿರಂತರಬಹುದು. ರಾಜ್ಯದ 100,000 ಶಾಲೆಗಳು ಬಂದಿದ್ದೇವೆ. ಬಹುಶಃ ಒಂದು 50 ಲಕ್ಷಕ್ಕೂ ಹೆಚ್ಚು ಭಗವದ್ಗೀತೆ ಪುಸ್ತಕ ಮಕ್ಕಳಿಗೆ ಕೊಟ್ಟಿದೆ. ಈ ತನಕ 17 ವರ್ಷ ಆಯ್ತು ಅಧ್ಯಯನ ಮಾಡಿ 50 ಲಕ್ಷಕ್ಕೂ ಹೆಚ್ಚು ಪುಸ್ತಕ ಕೊಟ್ಟಿದೆ.
ಅದನ್ನ ಶಾಲೆಗಳಲ್ಲಿ ಮಕ್ಕಳಿಗೆ ಕೊಡೋದು ಅದು ಬಹಳ ಮುಖ್ಯ. ಹಾಗೆ ದೇವಸ್ಥಾನಗಳಲ್ಲಿ ಕೂಡ. ಕುಂಟೋಜಿ ಭಾವೈಕ್ಯ ಮಠದ ಶ್ರೀ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ, ಇಂದು ಎಡಪಂಥೀಯ ವಾದಗಳಿಗೆ ಧರ್ಮ ಗ್ರಂಥಗಳು ತತ್ತರಿಸುತ್ತಿವೆ. ಪಂಚಾಂಗ ವೇದಗಳನ್ನು ವಿರೋಧಿಸಲಾಗುತ್ತದೆ. ಎಡಪಂಥೀಯ ವಿಚಾರಧಾರೆಗಳು ಭಾರತದ ಸನಾತನದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿವೆ. ಮೇರುಕಲ್ಪದ ಸನಾತನ ಧರ್ಮ ಎತ್ತಿ ಹಿಡಿಯಲು ಭಗವದ್ಗೀತೆ ಅಭಿಯಾನದಿಂದ ಸಾಧ್ಯ. ಭಗವದ್ಗೀತೆಯ ಪ್ರತಿಗಳನ್ನು ಪ್ರತಿ ಗ್ರಾಮಗಳ ಶಾಲೆಗಳಲ್ಲಿ ವಿತರಿಸಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಭಗವದ್ಗೀತೆಯನ್ನ ಓದಿಕೊಳ್ಳಬೇಕು ಎಂದರು. ಅವರ ಸೇವಾ ಕೈಂಕರ್ಯ ಬಹಳ ದೊಡ್ಡದಾಗಿರೋದು. ನಿಜವಾಗ್ಲೂ ಧರ್ಮ ಮತ್ತು ಸಂಸ್ಕೃತಿ ಸಂಸ್ಕಾರ ಏನಾದರೂ ಉಳಿಸಿದ್ರು ಅಂದರೆ ಅಲ್ಲಿ ವೈಷ್ಣವರ ಕೊಡುಗೆ ಬಹಳ ದೊಡ್ಡದಿದೆ. ನೀವು ಮಾಡಿರುವ ಸಂಸ್ಕಾರ, ನೀವು ಮಾಡಿರುವ ಸಂಸ್ಕೃತಿ ಇವತ್ತು ಬಹಳಷ್ಟು ಧರ್ಮೀಯರು ಆಚಾರಗಳನ್ನು ಬಿಟ್ಟಿರಬಹುದು. ಬಹಳಷ್ಟು ಜನ ತುಂಬ ಶುದ್ಧರಾಗಿರಬಹುದು. ಆದರೆ ಮಡಿ ಮತ್ತು ಆಚಾರ ಸಂಸ್ಕೃತಿಗಳನ್ನು ಯಥೇಚ್ಛವಾಗಿ ಉಳಿಸ್ಕೊಂಡು ಬಂದವರು ಬ್ರಾಹ್ಮಿನ್ಸ್. ಎಷ್ಟೋ ಜನ ಪಂಚಾಂಗವನ್ನು ವಿರೋಧ ಮಾಡೋರು, ಎಷ್ಟೋ ಜನ ವೇದಗಳನ್ನು ವಿರೋಧ ಮಾಡೋರು. ಈ ಎಡಪಂಥೀಯ ವಾದಗಳ ತತ್ತರಕ್ಕೆ ಈ ಧರ್ಮ ಗ್ರಂಥಗಳು ತತ್ತರಿಸುವಂಥವು. ಎಡಪಂಥೀಗಳ ವಿಚಾರಧಾರೆಗಳಿಂದ ಭಾರತದ ಸಂಸ್ಕೃತಿಯ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ಬೀರಾಗುತ್ತದೆ. ಎಲ್ಲಿ ನೋಡ್ತಿ ಎಡಪಂಥೀಯ, ಎಲ್ಲಿ ನೋಡ್ತಿ ಪ್ರಶ್ನೆ ಹಾಕೋದು, ಎಲ್ಲರಿಗೂ ಪ್ರಶ್ನೆ ಹಾಕೋದು. ಸ್ವಾಮಿಗಳು ಯಾಕೆ ಅಲ್ಲಿ ಕೊಡ್ಬೇಕು, ನಾವು ಯಾಕೆ ಕೆಳಗೆ ಕೊಡ್ಬೇಕು, ಅವ್ರು ಯಾಕೆ ಮೇಲೆ ಕೊಡ್ಬೇಕು. ಈ ಚರವಣ ವಿತಂಡವಾದ ಮಾಡೋರಿಗೆ ಉತ್ತರ ಕೊಡೋದೇ ಕಷ್ಟ ಆಗಿಬಿಟ್ಟದ್ದು ಇವತ್ತಿನ ದಿನಮಾನದಲ್ಲಿ. ಆ ಬೇರು ಮಟ್ಟದ ಸನಾತನ ಪರಂಪರೆಯನ್ನು ಏನಿಗೆ ಹಿಡಿಯೋದೈತಲ್ಲ, ಹಿಮಾಲಯಕ್ಕೆ ಹೋಗಿ ಪೂಜೆ ಮಾಡಿ ಬರೋದೇನು ಅವಶ್ಯ ಇಲ್ಲ. 12 ಜ್ಯೋತಿರ್ಲಿಂಗ ದರ್ಶನ ಮಾಡೋದು ಅವಶ್ಯ ಇಲ್ಲ. ಇಲ್ಲೇ ಕುಂತಲ್ಲೇ ಧರ್ಮ ಪ್ರಚಾರ ಮುದ್ದೆ ಬೆಳೆದವ್ರಿಗೆ 8 ಮಂದಿಗಾದ್ರೆ ಸಾಕು, ನಿಜವಾದ ಸಾರ್ಥಕತೆ ಅಭಿಯಾನ ಪ್ರಾರಂಭ ಆಗ್ತದೆ. ಒಂದೇನು ಮನನ್ನ ಕೊಟ್ಟಾರೆ, ಈ ಪ್ರಭು ಪಡಿಯಂತವ್ರು ನಮ್ಮ ಮಾಡಿಕೊಂಡವ್ರು ಏನ್ ಮಾಡಬೇಕು ಅಂದ್ರೆ ಪ್ರತಿ ಹಳ್ಳಿ ಮತ್ತು ಶಾಲಾ ಕಾಲೇಜುಗಳಿಗೆ ವಿತರಣೆ ಆಗುವಂತೆ. ಈಗೆಲ್ಲರೂ ಡಿಜಿಟಲೀಕರಣ, ಮೊಬೈಲ್ಗಳು ಬಂದಾದ ಮೇಲೆ ನಾವು ಮೊಬೈಲ್ದಾಗ ಹಚ್ಚಿ ಕೇಳಂದ್ರೆ ಕೇಳ್ತೀವಿ ವಿನಃ ನಾವು ಈ ಪುಸ್ತಕಗಳನ್ನು ಓದುವ ಸಂಸ್ಕೃತಿ ಬಿಟ್ಟಿದ್ದೇವೆ ನಾವೆಲ್ಲ. ಅದಕ್ಕೆ ಇದೊಂದು ಸಾಧ್ಯವಾದಷ್ಟು ಮಕ್ಕಳ ಕೈಯಲ್ಲಿ ಸೇರೋ ಕೆಲಸ ಆಯಿತು ಅಂದ್ರೆ, ಒಂದು ತಿಂಗಳಲ್ಲಿ 1 ಶ್ಲೋಕ ಹೇಳಿಬಿಟ್ರೆ ಅದಕ್ಕೊಂದು ದೊಡ್ಡ ಪೂರಕವಾಗಿರುವ ವಾತಾವರಣ ಆಗ್ತದೆ ಅಂತಕ್ಕಂಥ ಮಾತನ್ನ ಜಗದ್ಗುರು ಮಹಾಸ್ವಾಮಿಗಳಿಗೆ ವಿನಂತಿ ಮಾಡ್ಕೊಂತ. ತಂಗಡಿಗೆ ಹಡಪದ ಅಪ್ಪನ ಮಠದ ಶ್ರೀ ಅನ್ನದಾನಿ ಅಪ್ಪನ ಮಹಾಸ್ವಾಮಿಗಳು ಮಾತನಾಡಿ, ಮನುಕುಲ ಬಿತ್ತಿ ಬೆಳಗಿಸಲು ಭಗವದ್ಗೀತೆಯಂತೆ ವಚನ ಸಾಹಿತ್ಯದ ಕೊಡುಗೆಯನ್ನ ಅಲ್ಲಗಳೆಯಬಾರದು, ನಮ್ಮತನವನ್ನ ಬಿಡಬಾರದು ಎಂದು ಬಸವಣ್ಣ ಮತ್ತು ಶಂಕರರು ಹೇಳಿದ್ದಾರೆ. ಆದರೆ ಜಾತಿ ವ್ಯವಸ್ಥೆ ಅಡ್ಡಗೋಡೆಯಾಗಿ ನಿಂತಿದೆ. ಈ ವೇದಿಕೆಯಲ್ಲಿ ಜಾತಿ ಅಲ್ಲದವರು ಕುಳಿತಿದ್ದರೆ ಅದಕ್ಕೊಂದು ಅರ್ಥ ಬರುತ್ತಿತ್ತು. ಬ್ರಾಹ್ಮಣ ಲಿಂಗಾಯತ ಹೋಗಿ ಜಾತ್ಯತೀತ ಬರದೇ ಇದ್ದಲ್ಲಿ ಈ ಭಗವದ್ಗೀತೆ ಅಭಿಯಾನ ಯಶಸ್ವಿಯಾಗುವುದಿಲ್ಲ. ಧರ್ಮ ಹಾಳಾಗುತ್ತಿದೆ. ಮಾನವರಾಗಿ ವೈಮನಸ್ಸನ್ನ ಬಿಡಬೇಕು. ಎಲ್ಲರನ್ನ ಒಗ್ಗೂಡಿಸುವ ಕೆಲಸ ಜಗದ್ಗುರು ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಮಾಡಬೇಕು ಎಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಭಗವದ್ಗೀತೆಯ ಅಭಿಯಾನ, ಭಗವದ್ಗೀತೆ ಏನು ಕೊಟ್ಟರು ಈ ನಾಡಿಗೆ ಅಂತ ಕೇಳಿದ್ರೆ, ಭಗವದ್ಗೀತೆ ಕೊಟ್ಟಷ್ಟು ವಚನ ಸಾಹಿತ್ಯನು ಕೂಡ ಈ ಲೋಕಕ್ಕೆ ಕೊಟ್ಟದ. ಅದು ಅಲ್ಲಗಳೆಯಂಗಿಲ್ಲ, ಇದನ್ನ ದೂರ ಮಾಡಂಗಿಲ್ಲ. ಆದ್ರೆ ನಮ್ಗೆ ಏನಾಗಿದೆ ಅದು ಶರಣ ಪರಂಪರೆ, ಇದು ಈ ಪರಂಪರೆ, ಇದು ಆ ಪರಂಪರೆ. ಇಂಥವುಗಳಿಗೆ ಹತ್ತಿ ನಮ್ಮ ತರವನ್ನು ನಾವು ಕಳ್ಕೊಳ್ಳಿಕ್ಕೆ ಹತ್ತಿದೀವಿ. ಅಪ್ಪವ್ರೆ, ಭಗವತ್ಪಾದ ಪೂಜ್ಯರು ಇದು ಬಸವಣ್ಣ ಹೇಳಿತ್ತು, ಅದನ್ನೇ ಶಂಕರರು ಹೇಳಿತ್ತು, ಅದನ್ನೇ ಇಲ್ಲಿ ಜಾತಿಯ ವ್ಯವಸ್ಥೆ ಅಡ್ಡಗೋಡೆಯಾಗಿ ನಿಂತು ಬಿಟ್ಟದ ನಮ್ಮ ಮುಂದೆ. ಜಾತಿ ವಿಜಾತಿಯದ ಬೇಡ, ಜಾತ ಒಲಿದಾತನೇ ಸರ್ವಜ್ಞ ಅಂತ ಸರ್ವಜ್ಞ ಹೇಳ್ತಾನೆ. ಹಾಗಾದ್ರೆ ನಾವು ಜಾತಿಯ ಕೊಂಡಿಯನ್ನ ಕಳಿಸ್ಬೇಕಂತ ಹೇಳಿ ಆದಿಶಂಕರರು ಬಂದ್ರು, ಈಗ ಇವರು ಬಂದರು 20-30 ಗುರುಗಳಾಗಿ ಈ ಸಮಾಜವನ್ನ, ಈ ಮನುಕುಲವನ್ನ ಒಂದು ಹಂತಕ್ಕೆ ತರಬೇಕು ಅಂತ. ಭಗವಂತ ಹೆಂಗ ಬರ್ತಾನೆ, ಭಗವಂತ ಹೆಂಗಿರ್ತಾನಂದ್ರೆ ಅವರ ಮನದಾಳದಲ್ಲಿ ಯಾರ ಮನಸ್ಸು ಪವಿತ್ರವಾಗಿರ್ತದೆ, ಯಾರ ಮನಸ್ಸು ಸ್ವಚ್ಛ ಆಗಿರ್ತದೆ, ಅಲ್ಲಿ ಭಗವಂತ ಅರ್ಥ ಆಗ್ತದೆ. ಹಾಗಾದ್ರೆ ಈ ವೇದಿಕೆಯಲ್ಲಿ ಜಾತಿ ಎಲ್ಲರೂ ಬಂದು ಕೂಡಬೇಕಾಗಿತ್ತು, ಅಂದ್ರೆ ಇದಕ್ಕೊಂದು ಅರ್ಥ ಸಿಗುತ್ತಿತ್ತು ಅಂತ ನನ್ನ ಅಭಿಪ್ರಾಯವನ್ನ ಇಲ್ಲಿ ವ್ಯಕ್ತಪಡಿಸ್ತಾ
ಇದ್ದೀನಿ ಜಗದ್ಗುರುಗಳ ಸನ್ನಿಧಾನದಲ್ಲಿ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡೋದು ಏನಂದ್ರೆ, ಇಲ್ಲಿ ನಮ್ಮ ಬ್ರಾಹ್ಮಣರಿಗೆ ಎಷ್ಟು ಸಂಬಂಧ, ಇದು ಲಿಂಗಾಯತರಿಗೆ ಎಷ್ಟು ಸಂಬಂಧ, ಇವರು ಕುರುಬರಿಗೆ ಎಷ್ಟು ಸಂಬಂಧ, ಹೀಗೆ ಹೊಂಟ್ರೆ ಇದು ಅಭಿಯಾನ ಆಗೋದಿಲ್ಲ. ಇದಕ್ಕೆ ಜಾತ್ಯತೀತವಾಗಿ ಎಲ್ಲಿವರೆಗೂ ಬರೋದಿಲ್ಲ ಅಲ್ಲಿವರೆಗೂ ಅಭಿಯಾನ ಸಾರ್ಥಕತೆಗೆ ಮುಂದೆ ಬಂದು ಹೊಡೆಯುವುದನ್ನ ಖಾರವಾಗಿ ಹೇಳಿದ್ದನ್ನ ಕೂಚರದನ್ನ ಅನ್ಯತಾ ಭಾವಿಸಿ ಏನು ತಿಳಿದುಕೊಳ್ಬಾರ್ದು. ಈ ಮಾತಿಗೆ ತಾವು ಮಾನ್ಯ ಮಾಡಿ ಈ ಮಾತಿಗೆ ಒಂದು ಅರ್ಥವನ್ನ ಕಲ್ಪಿಸಬೇಕನ್ನುವಂತ ಮಾತನ್ನ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಭಗವಂತ ಯದಾಹಿ ಧರ್ಮ ಹಾಳಾಗ್ತಾ ಇದೆ, ಧರ್ಮ ಎಲ್ಲಿ ಹೋಗ್ತಾ ಇದೆ, ಧರ್ಮವನ್ನು ತಿದ್ದುವವರು ಯಾರು, ಧರ್ಮಕ್ಕೆ ಆಧಾರ ಸ್ತಂಭ ಏನಿಲ್ಲ ಅದು ಹುಡುಕ್ಬೇಕಾಗಿದೆ, ಅಂಥವ್ರ ಮೇಲೆ ಬೆಳಬೇಕಾಗಿದೆ. ಅಂಥವರಿಗೆ ನಾವು ಸಪೋರ್ಟ್ ಮಾಡಿದರೆ ಯದಾ ಇರತಕ್ಕಂಥ ಮಾತೇನದ ಅದು 100ಕ್ಕೆ 100 ನಾವು ಧರ್ಮದಿಂದ ಉನ್ನತೀಕರಣವನ್ನು ಹೊಂದಲಿಕ್ಕೆ ಸಾಧ್ಯ ಆಗತ್ತೆ. ಅಂದ್ರೆ ನಾವು ಮಾನವರಾಗಿದ್ದೀವಿ, ಮನುಷ್ಯತ್ವದ ಹಾದಿಯಲ್ಲಿ ನಡೆಯಬೇಕಾಗಿದೆ. ಯಾರಲ್ಲಿ ಮನುಷ್ಯತ್ವ ಇಲ್ಲವ, ಯಾರಲ್ಲಿ ಇಲ್ಲ. ಒಬ್ಬರು ಕಂಡು ಒಬ್ಬರಿಗೆ ಆಗಂಗಿಲ್ಲ, ಒಬ್ಬರು ನೋಡಿದ್ರೆ ಒಬ್ಬರಿಗೆ ಆಗಂಗಿಲ್ಲ. ಹಾಗಾದ್ರೆ ಇದನ್ನ ಯಾರು ಕೂಡಿಸ್ಬೇಕು, ಇದನ್ನ ಯಾರು ಒಂದು ಹಂತಕ್ಕೆ ತರಿಸ್ಕೊಂಡು ಹೋಗ್ಬೇಕಂದ್ರೆ ಇಂಥ ಜಗದ್ಗುರುಗಳೇನು ಹೊರಟಿದಾರಲ್ಲ ಅಂತವರಿಂದ ಸಾಧ್ಯ ಆಗ್ಬೇಕಂದ್ರೆ ಅವ್ರ ಬೆನ್ನಿಗೆ ನಾವು ಬೀಳ್ಬೇಕು. ಅವ್ರ ಬೆನ್ನಿಗೆ ನಾವು ಬಿಟ್ಟರೆ ನಮ್ಮ ಜನ್ಮ ಉದ್ಧಾರ ಆಗುತ್ತೆ, ಭಗವದ್ಗೀತೆ ಅಭಿಯಾನ ಸಕ್ಸಸ್ ಆಗುತ್ತೆ ಅನ್ನತಕ್ಕಂಥದ್ದು. ಇಲ್ಲಿ ಜಾತಿಗಂಟಿನ ಮಂದಿ ಬಂದೀವಿ, ಇದು ಆಗ್ಲಾರತ್ತು ಅಂತ ನಾನು ಈ ವೇದಿಕೆಯಲ್ಲಿ ಪ್ರಸ್ತುತಪಡಿಸ್ತೀನಿ. ಅಭಿಯಾನ ಭಗವದ್ಗೀತೆ ಇದು ಜಗತ್ತು ಲೋಕ ಕಂಡ ಶಕ್ತಿ. ಇದು ಭಗವದ್ಗೀತೆ ನಮ್ಮ ಪವಿತ್ರ ಗ್ರಂಥ ಅಂತೇಳಿ ನಾವು ಸಾಕೊಂಡು ಬಂದಿದ್ದೀವಿ. ಕೋರ್ಟ್ನಲ್ಲಿ ಮುಟ್ಟಿ ನಾವು ಹಾನಿ ಮಾಡ್ತೀವಿ, ಮಾಡೋದೆಲ್ಲ ಮುಟ್ಟೆಲ್ಲ ಚಲಗಿ ಬಹಳ ಅರ್ಥಪೂರ್ಣವಾಗಿ ಬಿಡ್ತೀವಿ, ಮಾಡೋದೆಲ್ಲ ಅನಾಚಾರ ಮಾಡ್ತೀವಿ, ಹೇಳೋದೆಲ್ಲ ಸುಳ್ಳು ಹೇಳ್ತೀವಿ. ಇದ್ರ ಭಗವದ್ಗೀತೆಯನ್ನು ಹಾಳು ಮಾಡ್ತಾ ಇದ್ದೀವಿ. ಇಲ್ಲಿ ಮೊದಲ ಕೋರ್ಟ್ನಲ್ಲಿ ಹಾಳಾಗತ್ತೈತಿ. ಇದಕ್ಕೆಲ್ಲ ಧರ್ಮದ ಅರ್ಥ ಸಿಗ್ತದೆ. ಈ ಧರ್ಮಕ್ಕೆ ಅರ್ಥ ಸಿಗಬೇಕಾದ್ರೆ ನಾವು ಎಚ್ಚೆತ್ಕೊಂಡು ನಾವು ನಡೆಯುವ, ನುಡಿಯುವ, ನೋಡುವ ಲೋಕದಲ್ಲಿ ಧರ್ಮ ಇದೆ, ಕೂಟದಲ್ಲಿ ಧರ್ಮ ಇದೆ, ನಡೆಯುವುದರಲ್ಲಿ ಧರ್ಮ ಇದೆ. ಅಂತ ಧರ್ಮದ ನಮ್ಮಾಗ್ಬೇಕಂದ್ರೆ ನಮ್ಮ ಮಕ್ಕಳು ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗ್ಬೇಕು. ಕಾರ್ಯಕ್ರಮದಲ್ಲಿ ತಂಗಡಿಗೆಯ ಸಿದ್ದಾರೂಢ ಮಠದ ಮಾಧವಾನಂದ ಭಾರತಿ ಮಹಾಸ್ವಾಮಿಗಳು, ಬಿಜೆಪಿಯ ಹಿರಿಯ ಮುಖಂಡ ಪ್ರಭು ಕಡಿ ಮಾತನಾಡಿದರು. ರಂಜಿತಾ ಹೆಗಡೆ ತಾಲೂಕಾ ಭಗವದ್ಗೀತೆ ಅಭಿಯಾನದ ವರದಿ ವಾಚಿಸಿದರು. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ಇಲ್ಲಿಯ ಸದ್ಗುರುವಿನ ಕೃಪಾ ಆಧಾರ ಪರಮಪುರುಷನಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನ ಕೃಪಾ ದೃಷ್ಟಿಗೆ ಇದ್ದಾಗ ಒಬ್ಬ ಮೂಕನನ್ನು ಕೂಡ ಮಾತನಾಡಿಸುವಂತ ಶಕ್ತಿ, ಒಬ್ಬ ಕೊಂಟನನ್ನು ಕೂಡ ಒಂದು ಪರ್ವತವನ್ನು ಏರಿಸುವಂತಹ ಶಕ್ತಿ ಆ ಗುರುವಿನ ಕೃಪೆ ಆದಾಗ ಮಾತ್ರ ಬರೀತದೆ. ಧರ್ಮದವರು ಅದು ಇವತ್ತೇ ಮಣ್ಣು ಧರ್ಮದವರು ಸಾಕಷ್ಟು ಪ್ರಚಲಿತವಾಗಿ ತಮ್ಮ ಧರ್ಮ ವಿಚಾರಕ್ಕಾಗಿ ಓಡಾಡ್ತಾ ಇರ್ತಾರೆ. ಆ ಧರ್ಮ ವಿಚಾರವೇ ಬೇರೆ, ನಾನು ಬಹಳ ವಿಸ್ತಾರ ಹೋಗಲ್ಲ. ಆ ಭಗವದ್ಗೀತೆ ಇರ್ತಕ್ಕಂಥ ವಿಚಾರವನ್ನ ಬಹಳ ಇಡೀ ಜಗತ್ತೇ ಮೆಚ್ಚುವರಿಕೆ, ಪ್ರತಿ ಮನುಷ್ಯರ ಮೆಚ್ಚುವರಿಕೆ ವಿಚಾರಗಳು ಇದಾವೆ. ಆದ್ರೆ ಅದನ್ನ ನಾವೇ ಪ್ರಚಾರ ಮಾಡಿದ್ರೆ ನಮ್ಮ ಮಕ್ಕಳಿಗೆ ಹೇಳುವಂತ ಒಂದು ಪರಿಸ್ಥಿತಿ ಇಲ್ಲ. ಅದು ಆಗ್ತಾನೆ ನಮ್ಮ ಜ್ಞಾನಭಾರತಿ ವಿದ್ಯಾವಂತರ ಮತ್ತು ವಿದ್ಯಾಭಾರತಿಯ ಒಂದು ಸೇವೆಗಳಿಗೆ ಸಾಕಷ್ಟು ಚೆನ್ನಾಗಿ ಸಾಕಷ್ಟು ಕಾರ್ಯಕ್ರಮ ಹೋದ ವರ್ಷ ಅಂತೂ ತುಂಬಾ ಸಾಕಾರ ಒಂದು ಅಭಿಯಾನ, ಒಂದು ಸಮಾರೋಪ ಚೆನ್ನಾಗಿ ಆಗಿದೆ. ಅದ್ರ ಜೊತೆ ಬೇರೆ ಬೇರೆ ಗ್ರಾಮದಲ್ಲಿ ಕೂಡ ನಾವು ಹೋಗಿ ಆಚರಣೆ ಮಾಡುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಇದು ಬೇಕಾ, ಎಷ್ಟು ಬೇಕಾದರೂ ಬಿಟ್ಟು ನಾವು ಜನರಿಗೆ ಅರಿವು ಮಾಡಿಕೊಳ್ಬೇಕಾಗಿದೆ. ಭಗವದ್ಗೀತೆ ಅದನ್ನು ಹೇಳಿದಂತ ವಿಚಾರಗಳು ನಾವೆಲ್ಲ ಯೋಚನೆ ಮಾಡ್ತಾ ಹೋದ್ರೆ ಅಂದ್ರೆ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಅನೇಕ ಸಮಸ್ಯೆಗಳೇ ಈ ಪರಿಹಾರಗಳು ಸಿಗ್ತಾವೆ. ಅದು ನಾವೇ ಅರ್ಥನ ಮಾಡ್ಕೊಳ್ಳಲ್ಲ, ಅದೊಂದು ಯೋಚನೆ ಇಲ್ಲ. ಇವತ್ತು ಶಾಲೆಗಳಲ್ಲಿ ಭಗವದ್ಗೀತೆ ಬರಬೇಕು ಅಂತ ಹೇಳಿದ್ರೆ ಒಂದು ವಾದಗಳು ನಿಂತಾವೆ. ನಮ್ಮ ಧರ್ಮದ, ನಮ್ಮ ಹಿಂದೂ ಧರ್ಮದ, ನಮ್ಮ ವಿಚಾರ ಶಾಲೆ ಅಳವಡಿಸಬೇಕಾದ್ರೆ ಇವತ್ತು ಯೋಚನೆ ಮಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರ್ಯಕ್ರಮದಲ್ಲಿ ಭಗವದ್ಗೀತಾ ಅಭಿಯಾನದ ತಾಲೂಕಾ ಮಟ್ಟದ
ಶಾಲಾ ಮಕ್ಕಳಿಗಾಗಿ ಏರ್ಪಡಿಸಿದ್ದ ಭಗವದ್ಗೀತಾ ಕಂಠಪಾಠ ಹಾಗೂ ಭಾಷಣ ಸ್ಪರ್ಧೆಯಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಭಗವದ್ಗೀತೆ ಪ್ರತಿಯನ್ನ ಬಹುಮಾನವಾಗಿ ಶ್ರೀಗಳಿಂದ ವಿತರಿಸಲಾಯಿತು. ಕಾರ್ಯಕ್ರಮದ ವೇದಿಕೆಯಲ್ಲಿ ಶೋಭಾತಾಯಿ ಶರಣಮ್ಮನವರು, ಮುದ್ದೇಬಿಹಾಳದ ಮಹಾದರ ಚೆನ್ನಯ್ಯ ಆಶ್ರಮದ ಮಾತೋಶ್ರೀ ಶರಣಮ್ಮ ರುಡ್ಗಿ, ಗೋನಾಳದ ಮಲ್ಲಪ್ಪ ಶರಣರು ಉಪಸ್ಥಿತರಿದ್ದರು. ಭಗವದ್ಗೀತಾ ಅಭಿಯಾನ ತಾಲೂಕು ಸಮಿತಿಯ ಅಧ್ಯಕ್ಷ ಶ್ರೀಶೈಲ್ ದೊಡ್ಮನಿ, ಮಾಣಿಕ್ ಚಂದ್ ದಂಡಾವತಿ, ಸಂಚಾಲಕ ರಾಮಚಂದ್ರ ಹೆಗಡೆ, ಸಂತೋಷ ಬಾದರಬಂಡಿ, ಪುರಸಭೆಯ ಅಧ್ಯಕ್ಷ ಮೆಹಬೂಬ್ ಗೊಳಸಂಗಿ, ತಾಲೂಕು ಕಸಪ ಅಧ್ಯಕ್ಷ ಕಾಮರಾಜ್ ಬಿರಾದರ್, ಪ್ರಭಾ ಹೆಬ್ಬಾರ್ ಸೇರಿದಂತೆ ಅನೇಕ ಗಣ್ಯಮಾನ್ಯರು, ವಿಪ್ರ ಸಮಾಜದವರು, ರಾಘವೇಂದ್ರ ಮಠದ ಆಡಳಿತ ಮಂಡಳಿಯ ಪದಾಧಿಕಾರಿಗಳು, ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ರವೀಂದ್ರ ಬಿರಾದರ್ ಸ್ವಾಗತಿಸಿದರೆ, ಬಿಎಸ್ ಕುಲಕರ್ಣಿ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು.